ನವಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕೊಡಗು ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುವ ಸ್ನಾತಕೋತ್ತರ ಪರೀಕ್ಷೆಗಳ ಫಲಿತಾಂಶವನ್ನು ಪ್ರೊಫೆಸರ್ ಅಶೋಕ್ ಸಂಗಪ್ಪ ಆಲೂರ್ ಅವರು ಆನ್ಲೈನ್ ತಂತ್ರಾಂಶದಲ್ಲಿ ಪ್ರಕಟಿಸಿದರು. ಕೆಆರ್ಪೇಟೆ ತಾಲೂಕಿನ ರಾಜನಹಳ್ಳಿ ಗ್ರಾಮದಲ್ಲಿ ಶ್ರೀ ಕಾಲಭೈರೇಶ್ವರ ದೇವಾಲಯವನ್ನು ಲೋಕಾರ್ಪಣೆಗೊಳಿಸಲಾಯಿತು. ಸಿದ್ದಾಪುರ ಸಂತನ್ನಮ್ಮ ಶಾಲೆಯ ಪ್ರಸಕ್ತ ಸಾಲಿನ ಎಲ್ಕೆಜಿ ಹಾಗೂ ಯುಕೆಜಿ ತರಗತಿಯ ಶೈಕ್ಷಣಿಕ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೊಡಗು ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುವ ಪ್ರಥಮ ಮತ್ತು ತೃತೀಯ ಸೆಮಿಸ್ಟರ್ನ ಸ್ನಾತಕೋತ್ತರ ಪರೀಕ್ಷೆಗಳ ಫಲಿತಾಂಶವನ್ನು ಪ್ರೊಫೆಸರ್ ಅಶೋಕ್ ಸಂಗಪ್ಪ ಆಲೂರ್ ಅವರು ಆನ್ಲೈನ್ ತಂತ್ರಾಂಶದಲ್ಲಿ ಪ್ರಕಟಿಸಿದರು. ಕೊಡಗು ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುವ ಪ್ರಥಮ ಮತ್ತು ತೃತೀಯ ಸೆಮಿಸ್ಟರ್ನ ಸ್ನಾತಕೋತ್ತರ ಪರೀಕ್ಷೆಗಳ ಫಲಿತಾಂಶವನ್ನು ಕೊಡಗು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವ ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರ್ ಅವರು ಆನ್ಲೈನ್ ತಂತ್ರಾಂಶದಲ್ಲಿ ಪ್ರಕಟಿಸಿದರು. ಇದೇ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಯೊಂದಿಗೆ ಮಾತನಾಡಿದ ಅವರು, ಯಾವುದೇ ವಿಶ್ವವಿದ್ಯಾಲಯಗಳು ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಗಳ ಪರೀಕ್ಷೆಯನ್ನು ನಡೆಸಿದ 20 ದಿನದ ಒಳಗೆ ಫಲಿತಾಂಶವನ್ನು ಪ್ರಕಟಿಸಬೇಕು ಎಂಬ ಯುಜಿಸಿಯ ನಿರ್ದೇಶನದಂತೆ 2024-25ನೇ ಶೈಕ್ಷಣಿಕ ಸಾಲಿನ ಸ್ನಾತಕೋತ್ತರ ಪದವಿಯ ಫಲಿತಾಂಶವನ್ನು ಕೇವಲ 2 ವಾರಗಳಲ್ಲಿ ಪ್ರಕಟಿಸುವ ಮೂಲಕ ಈ ಹಿಂದೆ ಕೂಡ ಅತಿ ಕಡಿಮೆ ಅವಧಿಯಲ್ಲಿ ಪರೀಕ್ಷೆಗಳನ್ನು ನಡೆಸಿ ಫಲಿತಾಂಶವನ್ನು ಪ್ರಕಟಿಸಿದ ಹಿರಿಮೆಯನ್ನು ಕೊಡಗು ವಿಶ್ವವಿದ್ಯಾಲಯವು ಮುಂದುವರಿಸಿಕೊಂಡು ಬಂದಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಪ್ರಥಮ ಮತ್ತು ದ್ವಿತೀಯ ಸೆಮಿಸ್ಟರ್ನ ಪರೀಕ್ಷೆಗಳಿಗೆ ಸಂಬಂಧಿಸಿದ ಎಲ್ಲ ಪ್ರಕ್ರಿಯೆಗಳನ್ನು ಸಮಗ್ರ ವಿಶ್ವವಿದ್ಯಾಲಯ ಮತ್ತು ಕಾಲೇಜು ನಿರ್ವಹಣಾ ವ್ಯವಸ್ಥೆ ಮೂಲಕ ಯಶಸ್ವಿಯಾಗಿ ನಡೆಸಲಾಗಿದ್ದು, ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷಾ ಫಲಿತಾಂಶವನ್ನು UUCMS ಅಥವಾ ವಿಶ್ವವಿದ್ಯಾಲಯದ ವೆಬ್ಸೈಟ್ kuk.karnataka.government.in ಮುಖಾಂತರ ವಿದ್ಯಾರ್ಥಿಗಳ ನೋಂದಣಿ ಸಂಖ್ಯೆ ಮೂಲಕ ನೋಡಲು ಲಭ್ಯವಿದೆ ಎಂದು ನುಡಿದರು. ಇದೇ ಸಂದರ್ಭದಲ್ಲಿ ಕೊಡಗು ವಿಶ್ವವಿದ್ಯಾಲಯದ ಕುಲಸಚಿವರು ಆದ ಡಾಕ್ಟರ್ ಸುರೇಶ್ ಎಂ, ಮೌಲ್ಯಮಾಪನ ವಿಭಾಗದ ವಿಶೇಷ ಅಧಿಕಾರಿಯಾದ ಪ್ರೊಫೆಸರ್ ರವಿಶಂಕರ್, UUCMSನ ನೋಡಲ್ ಅಧಿಕಾರಿಯಾದ ಗಗನ್ HS, ಉಪನ್ಯಾಸಕರಾದ ಡಾಕ್ಟರ್ ಜಮೀರ್ ಅಹಮದ್ ಉಪಸ್ಥಿತರಿದ್ದರು. ನಿವಸಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ಕಾಡಾನೆ ಕಾಡಿಗಟ್ಟುವ ಕಾರ್ಯಾಚರಣೆ ಸಂದರ್ಭ ಕಾಫಿ ತೋಟದಲ್ಲಿ ಬೀಡು ಬಿಟ್ಟಿದ್ದ ಕಾಡಾನೆಯೊಂದು ಕಾರ್ಮಿಕ ಮಹಿಳೆ ಮೇಲೆ ದಾಳಿಗೆ ಯತ್ನಿಸಿರುವ ಘಟನೆ ಕುಶಾಲನಗರ ತಾಲೂಕಿನ 40 ಎಕರೆ ಬಳಿ ನಡೆದಿದೆ. ಕಾಡಾನೆ ಕಾಡಿಗಟ್ಟುವ ಕಾರ್ಯಾಚರಣೆ ಸಂದರ್ಭ ಕಾಫಿ ತೋಟದಲ್ಲಿ ಬೀಡು ಬಿಟ್ಟಿದ್ದ ಕಾಡಾನೆಯೊಂದು ತೋಟ ಕೆಲಸ ಮುಗಿಸಿ ಮನೆಗೆ ಹಿಂದಿರುಗುತ್ತಿದ್ದ ಮಹಿಳೆ ಮೇಲೆ ದಾಳಿಗೆ ಯತ್ನಿಸಿದ ಘಟನೆ ಕುಶಾಲನಗರ ತಾಲೂಕಿನ 40 ಎಕರೆ ಬಳಿ ನಡೆದಿದೆ. ಕಾಡಾನೆ ದಾಳಿಗೆ ಯತ್ನಿಸಿದ ಸಂದರ್ಭ ಬಿದ್ದು ಗಾಯಗೊಂಡ ಕಾರ್ಮಿಕ ಮಹಿಳೆ 40 ವರ್ಷದ ಕವಿತಾ ಪ್ರಾಣಾಪಾಯದಿಂದ ಪಾರಾಗಿ ಸಿದ್ದಾಪುರ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದಾರೆ. ನೆಲಹುದಿಕೇರಿ, ಅತ್ತಿಮಂಗಲ 40 ಎಕರೆ ಭಾಗದಲ್ಲಿ ಬೀಡು ಬಿಟ್ಟಿದ್ದ ಕಾಡಾನೆಗಳನ್ನು ಕಾಡಿಗಟ್ಟುವ ಕಾರ್ಯಾಚರಣೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೈಗೊಂಡಿದ್ದರು. ಬೆಳಗಿನಿಂದ ಹುಡುಕಾಟ ನಡೆಸಿದ್ದರು. ಕಾಡಾನೆಗಳು ಮಾತ್ರ ಪತ್ತೆಯಾಗಿರಲಿಲ್ಲ. ನಂತರ ಮಧ್ಯಾಹ್ನ ವೇಳೆಯಲ್ಲಿ ಕಾಫಿ ತೋಟವೊಂದರಲ್ಲಿ ಒಂಟಿ ಸಲಗವೊಂದು ಕಾಣಿಸಿಕೊಂಡಿತ್ತು. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಾಫಿ ತೋಟ ಮಾರ್ಗ ಮಧ್ಯದಿಂದ ಆನೆಯನ್ನು ಓಡಿಸಲು ಮುಂದಾಗಿದ್ದರು. ಒಂದು ತೋಟದಿಂದ ಮತ್ತೊಂದು ತೋಟಕ್ಕೆ ಓಡಿದ ಕಾಡಾನೆ ನಂತರ ಮನೆಯೊಂದರ ಸಮೀಪದ ಹಲಸಿನ ಮರ ಬಳಿ ನಿಂತಿತ್ತು. ಸಮೀಪದ ತೋಟದಲ್ಲಿ ಕೆಲಸ ನಿರ್ವಹಿಸಿ ಮನೆಗೆ ವಾಪಸ್ ಬರುತ್ತಿದ್ದ ಮಹಿಳೆಯನ್ನು ಕಂಡ ಕಾಡಾನೆ ದಾಳಿಗೆ ಯತ್ನಿಸಿತು. ಕಾಡಾನೆ ದಾಳಿಯಿಂದ ತಪ್ಪಿಸಿಕೊಳ್ಳಲು ಓಡಿದ ಮಹಿಳೆ ಬಿದ್ದು ಗಂಭೀರ ಗಾಯಗೊಂಡರು. ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹಾಗೂ ಸ್ಥಳೀಯರು ಮಹಿಳೆಯನ್ನ ಸಿದ್ದಾಪುರ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಗೆ ದಾಖಲಿಸಿದರು. ಸ್ಥಳಕ್ಕೆ ಅರಣ್ಯ ಇಲಾಖೆಯ RFO ರತನ್ ಕುಮಾರ್ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಿವಸಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ರಾಜನಹಳ್ಳಿ ಗ್ರಾಮದಲ್ಲಿ ಶ್ರೀ ಕಾಲಭೈರವೇಶ್ವರ ದೇವಾಲಯವನ್ನು ಲೋಕಾರ್ಪಣೆಗೊಳಿಸಲಾಯಿತು. ಮಾನವನ ಅತಿಯಾದ ಆಸೆ ಹಾಗೂ ಸ್ವಾರ್ಥ ಸಾಧನೆಯಿಂದಾಗಿ ಸಮಾಜವು ನೈತಿಕವಾಗಿ ಅಧಃಪತನದತ್ತ ಸಾಗುತ್ತಿದೆ ಎಂದು ವಿಶ್ರಾಂತ ಲೋಕಾಯುಕ್ತ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗಡೆ ವಿಷಾದ ವ್ಯಕ್ತಪಡಿಸಿದರು. ಕೆಆರ್ಪೇಟೆ ತಾಲೂಕಿನ ರಾಜನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರು, ದಾನಿಗಳು ಹಾಗೂ ಸಾರ್ವಜನಿಕರ ಸಹಕಾರದಿಂದ ನಿರ್ಮಿಸಿರುವ ಶ್ರೀ ಕಾಲಭೈರವೇಶ್ವರ ದೇವಾಲಯವನ್ನ ಲೋಕಾರ್ಪಣೆಗೊಳಿಸಿ ನೆರೆದಿದ್ದ ಭಕ್ತವೃಂದವನ್ನ ಉದ್ದೇಶಿಸಿ ಮಾತನಾಡಿದರು. ಇಂದು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಸೇರಿದಂತೆ ಎಲ್ಲಾ ರಾಜಕೀಯ ಪಕ್ಷಗಳು ಸ್ವಾರ್ಥ ಸಾಧನೆ ಮಾಡುತ್ತಾ ಭ್ರಷ್ಟಾಚಾರಿಗಳನ್ನು ಪ್ರೋತ್ಸಾಹಿಸಿ ಆಯಕಟ್ಟಿನ ಜವಾಬ್ದಾರಿ ಸ್ಥಾನವನ್ನು ನೀಡಿ ಮತ್ತಷ್ಟು ಭ್ರಷ್ಟಾಚಾರ ನಡೆಸಲು ಪ್ರೇರೇಪಣೆ ನೀಡುತ್ತಿದೆ. ನಾಗರಿಕ ಸಮಾಜವು ನೈತಿಕವಾಗಿ ಪತನದತ್ತ ಸಾಗುತ್ತಿದೆ. ಈ ಹಿಂದೆ ಕಳ್ಳತನ, ಮೋಸ ಹಾಗೂ ವಂಚನೆ ಮಾಡಿ ಜೈಲಿಗೆ ಹೋಗಿ ಬಂದವರನ್ನ ಶ್ರೀಸಾಮಾನ್ಯರು ಮಾತನಾಡಿಸಲು ಹೆದರುತ್ತಿದ್ದರು. ಆದರೆ ಇಂದಿನ ಸಮಾಜದಲ್ಲಿ ಎಲ್ಲವೂ ತಳುಕು ಪಳಕಾಗಿದೆ. ವಾಮ ಮಾರ್ಗದಲ್ಲಿ ಹಾಗೂ ಭ್ರಷ್ಟಾಚಾರ ಮಾಡಿ ಕೋಟಿಗಟ್ಟಲೆ ಹಣ ಮಾಡಿರುವವರಿಗೆ ಜನರು ಜೈಕಾರ ಹಾಕುತ್ತಿದ್ದಾರೆ. ಸಮಾಜದಲ್ಲಿ ನೈತಿಕ ಪ್ರಜ್ಞೆ ಹಾಗೂ ಪ್ರಾಮಾಣಿಕತೆ ಮಾಯವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಆದಿಚುಂಚನಗಿರಿ
ಮಹಾಸಂಸ್ಥಾನ ಮಠದ ಪೂಜ್ಯ ಸ್ವಾಮೀಜಿಗಳಾದ ಜಗದ್ಗುರು ಡಾಕ್ಟರ್ ನಿರ್ಮಲಂದನಾಥ ಸ್ವಾಮೀಜಿಗಳು ದೇವಾಲಯದ ಗೋಪುರದ ಕಳಸಾರೋಹಣ ನೆರವೇರಿಸಿ ಶ್ರೀ ಭೈರವೇಶ್ವರ ಸ್ವಾಮಿಯ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಚನ ನೀಡಿ ಮಾತನಾಡಿದರು. ಶಾಸಕರಾದ ಎಚ್.ಟಿ. ಮಂಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಗ್ರಾಮಸ್ಥರ ಸಂಸ್ಕೃತಿ, ಪ್ರೇಮ ಹಾಗೂ ಗ್ರಾಮಾಭಿವೃದ್ಧಿಯ ಬಗೆಗಿನ ಕಾಳಜಿಯನ್ನು ಕೊಂಡಾಡಿದರು. ಮೈಸೂರಿನ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಸೋಮನಾಥ ಸ್ವಾಮೀಜಿ, ಮಂಡ್ಯದ ಕೊಮ್ಮೇರಹಳ್ಳಿಯ ವಿಶ್ವಮಾನವ ಕ್ಷೇತ್ರದ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದರು. ಮಾಜಿ ಶಾಸಕ ಬಿ ಪ್ರಕಾಶ್, ಉದ್ಯಮಿ ಬೂಕಹಳ್ಳಿ ಮಂಜು, ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್, ವಿಶ್ರಾಂತ ಪೊಲೀಸ್ ಅಧಿಕಾರಿ ಎಸಿಪಿ ಕೆಎನ್ ರಮೇಶ್, ಗಂಜಿಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪರಮೇಶ್, ಪಿಡಿಒ ಗೀತಾ, ಸಂಸ್ಕೃತಿ ಸಂಘಟಕ ಡಾಕ್ಟರ್ ಅಂಚಿಸನ್ನಸ್ವಾಮಿಗೌಡ, ಉದ್ಯಮಿ ಬಾಬುಲಿಂಗರಾಜು ಅರಸು, ಗ್ರಾಮದ ಮುಖಂಡರಾದ ಕುಮಾರಸ್ವಾಮಿ, ಆರ್ಎಸ್ ಮುಕುಂದ, ಪದ್ಮೇಶ್, ಪೂವನಹಳ್ಳಿ ರೇವಣ್ಣ, ಬಿಜೆ ಶಿಕ್ಷಣ ಸಂಸ್ಥೆ ಆಡಳಿತಾಧಿಕಾರಿ ಡಾಕ್ಟರ್ ನರಸೇಗೌಡ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಎಂಕೆ ಹರಿಚರಣ್ ತಿಲಕ್, ಕೆಆರ್ ನೀಲಕಂಠ, ಪದ್ಮೇಶ್ ಸೇರಿದಂತೆ ನೂರಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಉದ್ಯಮಿ ರಾಜನಹಳ್ಳಿ ರೇವಣ್ಣ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಬಿಜೆ ಶಿಕ್ಷಣ ಸಂಸ್ಥೆ ಆಡಳಿತಾಧಿಕಾರಿ ನರಸೇಗೌಡ ಸ್ವಾಗತಿಸಿದರು. ಕುಮಾರಸ್ವಾಮಿ ವಂದಿಸಿದರು. ಶಿಕ್ಷಕ ಪದ್ಮೇಶ್ ಕಾರ್ಯಕ್ರಮ ನಿರೂಪಿಸಿದರು. आपोहिष्टामयो भुवः तानूर्जे ददातनः महेरणाय चक्षसे शिवतमोरसः तस्य वाजायते अनः ಸ್ವಲ್ಪ ಜಾಗ ಬಿಡಿ ಹಲೋ श्री कालभैरवेश्वर स्वामी देवता प्रीत्यर्थम अस्य यजमानस्य गोत्रोद्भवस्य क्षेमास्थैर्य विजयावीर्य अभय आयुः आरोग्य ऐश्वर्यावृद्ध्यर्थम धर्मार्थकामोक्ष चतुर्विधा फलपुरुषार्थ सिद्ध्यर्थम मनोवांछफल सिद्ध्यर्थम समस्त इति संकल्प्य कालभैरवेश्वर स्वामी देवताभ्यो नमः। ओम दूरसे दूरधूर्वन्तं दूरतोस्मान् दूरपतितं लोकोर्वयं वयं दूर्वामस्तं देवनामसे वनस्पत्युत्पवैदिर्यन्नामन्दे सम्मेलनदीपमाग्रापयामि। ओम दूर्वस्वाहा संयुक्तं धूपोऽयमृतगच्छिरां धूपमाग्रापयामि। ओम दूर्वस्वाहा ब्रह्मणे स्वाहा। ओम ब्रह्मण्यात्मानंदमाय पंचपरमहानैवेद्यं समर्पयामि। कदलीफल नारिकेलफल नैवेद्यं समर्पयामि। कर्पूरमण्डलनीराजनं हिरण्यवाप्तं
ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಒಂದು ದೇವರ ಸ್ಥಾನವನ್ನು ಇವತ್ತು ಉದ್ಘಾಟನೆ ಮಾಡಲಾಗಿದೆ. ಆ ಭೈರವೇಶ್ವರ ಸ್ವಾಮಿಗೆ ನಮಸ್ಕರಿಸುತ್ತಾ ಕೆಲಸ ಮಾಡಿದಂಥ ವ್ಯಕ್ತಿ. ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನಗೆ ಅನಿಸಿದ್ದು ಅಷ್ಟರವರೆಗೆ ನಾನೊಬ್ಬ ಕೂಪಮಂಡುಕನಾಗಿದ್ದೇನೆ. ಸಮಾಜದಲ್ಲಿ ಆಗಿ ಹೋಗುವಂಥ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ. ನಾನು ಸುಖವಾಗಿದ್ದೆ, ಭಾಳಷ್ಟು ಜನರು ಸುಖವಾಗಿದ್ದರು ಅಂತ ತಿಳ್ಕೊಂಡಂಥ ವ್ಯಕ್ತಿ ನಾನು. ನನ್ನಲ್ಲಿ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಆ ಸಮಾಜ ಒಳ್ಳೆ ಕೆಲಸ ಮಾಡಿದ್ದವರನ್ನು ಗುರುತಿಸಿ ಅವರನ್ನು ಪುರಸ್ಕರಿಸ್ತಾ ಇತ್ತು, ತಪ್ಪು ಮಾಡಿದ್ದವರನ್ನ ಶಿಕ್ಷಿಸ್ತಾ ಇತ್ತು. ಅದು ಕೋರ್ಟಿನ ಶಿಕ್ಷೆ ಅಲ್ಲ, ಅದು ಸಮಾಜದ ಶಿಕ್ಷೆ ಆಗಿತ್ತು. ಉದಾಹರಣೆಗೆ, ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು ಆ ಮನೆ ಹತ್ರ ಹೋಗಬೇಡ ಅಂತ. ಅದು ಶಿಕ್ಷೆ ತಪ್ಪು ಮಾಡಿದ್ದವನಿಗೆ ಮಾತ್ರ ಅಲ್ಲ, ಆತನ ಕುಟುಂಬದ ಇತರ ಸದಸ್ಯರಿಗೂ ಆಗ್ತಾ ಇತ್ತು. ಆದ್ದರಿಂದ ತಪ್ಪು ಮಾಡೋಕ್ಕೆ ಜನರು ಹೆದರ್ತಾ ಇದ್ದರು. ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬಹಳಷ್ಟು ಬದಲಾವಣೆ ಬಂದಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವು ಇದ್ದೇವೆ. ಪ್ರಾಮಾಣಿಕರಿಗೆ ಯಾವುದೇ ಬೆಲೆ ಇಲ್ಲ. ಪ್ರಾಮಾಣಿಕರ ಬಗ್ಗೆ ಮಾತಾಡಿದರೆ ಬಿಡ್ರಿ, ಅವನು ಹುಚ್ಚ, ಅವನು ತಿನ್ನಲ್ಲ, ಇನ್ನೊಬ್ಬನಿಗೂ ತಿನ್ನಕ್ಕೆ ಬಿಡಲ್ಲ ಅನ್ನುವ ಮಾತು ಸರ್ವಸಾಧಾರಣವಾದದ್ದು. ಒಂದು ವೇಳೆ ಈ ಸಮಾಜದ ಭಾವನೆಯನ್ನು ಬದಲಾಯಿಸದೇ ಇದ್ರೆ ಮುಂದೆ ಬಹಳ ಕಷ್ಟ. ಒಂದಿನ ಈ ಹಿನ್ನೆಲೆಯಲ್ಲಿ ಕ್ರಾಂತಿ ಆಗ್ಬೋದು. ಕ್ರಾಂತಿಯಲ್ಲಿ ಗೆದ್ದವರು ಯಾರೂ ಇಲ್ಲ. ಕ್ರಾಂತಿ ಆದರೆ ಈ ದೇಶ 25 ಬೇರೆ ದೇಶ ಆಗ್ಬೋದು. ಇವತ್ತು ಕಾವೇರಿ ನೀರಿಗೆ ನಾವು ತಮಿಳುನಾಡಿನ ವಿರುದ್ಧ ವಾದ ಮಾಡ್ತಾ ಇದ್ದೇವೆ ಸುಪ್ರೀಂ ಕೋರ್ಟಲ್ಲಿ. ಕ್ರಾಂತಿಯಾಗಿ ಈ ದೇಶದ ಬದಲಾವಣೆ ಆದರೆ ನಾವು ರಣರಂಗದಲ್ಲಿ ವಾದ ಮಾಡಬೇಕಾಗಿತ್ತು. ಸ್ವಲ್ಪ ಯೋಚನೆ ಮಾಡಿ ಇನ್ನು ಮುಂದೆ ನಮ್ಮ ಭವಿಷ್ಯ ಏನಾಗಿರ್ಬೋದು, ನಮ್ಮ ಮಕ್ಕಳ ಭವಿಷ್ಯ ಏನಾಗಿರ್ಬೋದು, ಇದನ್ನು ಯಾವ ರೀತಿಯಲ್ಲಿ ಬದಲಾಯಿಸಬಹುದು ಅನ್ನೋ ಹಿನ್ನೆಲೆಯಲ್ಲಿ ನಾನು ನನ್ನಲ್ಲಿ ಚರ್ಚೆ ಮಾಡಿದಾಗ ನನಗನಿಸಿದ್ದು, ಈ ಸಮಾಜದ ಭಾವನೆಯನ್ನು ಬದಲಾಯಿಸಬೇಕಾದ್ರೆ ಸಮಾಜದಲ್ಲಿರುವಂತಹ ಒಂದು ರೋಗವನ್ನು ನಾವು ನಿಯಂತ್ರಿಸಬೇಕು. ಆ ರೋಗದ ಹೆಸರು ದುರಾಸೆ. ದುರಾಸೆಗೆ ಮದ್ದಿಲ್ಲ, ಎಷ್ಟು ಮಾಡಿದ್ರು ಸಾಲಲ್ಲ, ಇನ್ನೂ ಬೇಕು ಅನ್ನೋ ಒಂದು ರೋಗ. ದುರಾಸೆಯನ್ನ ಮಟ್ಟ ಹಾಕಬೇಕಾದ್ರೆ ನಮ್ಮ ಹಿರಿಯರು ಕಟ್ಟಿದಂಥ ಒಂದು ಮೌಲ್ಯವನ್ನು ನಾವು ಅಳವಡಿಸಬೇಕು. ತೃಪ್ತಿ ಅನ್ನುವ ಗುಣ. ತೃಪ್ತಿ ಇದ್ರೆ ದುರಾಸೆ ಬರಲ್ಲ. ದುರಾಸೆ ಇದ್ದು ತೃಪ್ತಿಯನ್ನು ಅಳವಡಿಸಿದ್ರೆ ಆ ದುರಾಸೆಗೆ ತೃಪ್ತಿ ಮಟ್ಟ ಹಾಕ್ತದೆ. ಈ ತೃಪ್ತಿಯನ್ನ ಮದ್ದಿನ ಅಂಗಡಿಯಲ್ಲಿ ಖರೀದಿ ಮಾಡಬೇಕಾಗಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇದನ್ನು ಮಕ್ಕಳಲ್ಲಿ ಹೂಡಿಸುವುದು ಯಾರು? ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ದಾರೆ, ಇದು ಮಾಡಬೇಡ ಅಂತ. ತಪ್ಪು ಮಾಡಿದರೆ ಏಟ್ ತಿಂದದ್ದು ನೆನಪಿದೆ. ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು. ಅದು ನನ್ನ ಪೋಷಕರು ಹೇಳಿದ್ದನ್ನು ಒತ್ತಿ ಹೇಳ್ತಾ ಇತ್ತು. ಆದ್ದರಿಂದ ಅವತ್ತಿನ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ದುರಾಸೆ ಬಹಳ ಕಮ್ಮಿ ಆಗಿತ್ತು. ಇವತ್ತು ಅದು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ಒಂದೊಂದು ಹಗರಣದಲ್ಲಿ ಇವತ್ತು 1,75,000 ಕೋಟಿ, ಒಂದೊಂದು ಹಗರಣದಲ್ಲಿ 2 ಲಕ್ಷ ಕೋಟಿ ಸೋರ್ಕೊಂಡು ಹೋಗ್ತದೆ. ಉದಾಹರಣೆಗೆ, ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣದಲ್ಲಿ ಕೆಲವು ಅಧಿಕಾರದಲ್ಲಿದ್ದಂತಹ ಕೆಲವರು 70,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು. 2G ಅನ್ನೋ ಒಂದು ಹಗರಣದಲ್ಲಿ 1,76,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು. ಕೋಲ್ಗೇಟ್ ಅನ್ನೋ ಒಂದು ಹಗರಣದಲ್ಲಿ 1,86,000 ಕೋಟಿ. ಇಷ್ಟೊಂದು ಹಣ ಅವಳು ಮುಖ ಆಯಿತು, ನನ್ನ ಮುಖ ನೋಡ್ದ ಏನು ಆ ಕಡೆ ರಿಯಾಕ್ಟೇ ಮಾಡೋದ್ರನ್ನೇ ರಿಯಾಕ್ಷನ್ ಹೋಯ್ತು, ರೆಸ್ಪಾಂಡು ಮಾಡಲಿಲ್ಲ. ಸುಮ್ಮನೆ ನನ್ನ ಪಡೆ ಓದ್ತಾ ಕುಳಿತುಕೊಂಡು ಸ್ವಲ್ಪ ಹಿಂಗೆ ನೋಡಿದರೆ ಮುಖ ಎಲ್ಲ ಗಂಟೆಲ್ಲ ಇಳಿದೋಯ್ತು. ಮತ್ತೆ ಆಡೋಕ್ಕೆ ಸ್ಟಾರ್ಟ್ ಮಾಡಿದ. 10 ನಿಮಿಷ ಆದಮೇಲೆ ಅವ್ರ ಅಪ್ಪ ಅಮ್ಮ ಬಂದರು, ಜೋರಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾವಲ್ಲ ಮಕ್ಕಳು. ಅವನಿಗೆ ನಿಜವಾಗ್ಲೂ ಏಟಾಗಿದ್ರೆ ಯಾವಾಗ ಆಡಬೇಕಾಗಿತ್ತು? ಬಿದ್ದ ತಕ್ಷಣ ಆಡಬೇಕಾಗಿತ್ತು. ಈಗ ಯಾರಿಗೋಸ್ಕರ ಕಾದ ಅವನು? ಅಪ್ಪ ಅಮ್ಮನ. ಮಕ್ಕಳಿಗೂ ಕೂಡ ಗೊತ್ತು ಯಾವಾಗ ಆಡಬೇಕು, ಯಾಕೆ ಆಡಬೇಕು, ಯಾರ ಮುಂದೆ ಹತ್ರ ಏನು ಸಿಗುತ್ತೆ. ಸುಮ್ಮನೆ ಎಲ್ಲರ ಮುಂದೆ ನಾವು ಆಡಬಾರ್ದು ಅಂತ. ಚಿಲ್ಡ್ರನ್ ಆರ್ ಕರಪ್ಟೆಡ್ ದೇರ್ ಇಟ್ಸ್. ಅದಕ್ಕೆ ನೀವೇನು ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗ್ಬೇಡಿ. ಬರ್ತಾರೆ ಪಾಪ, ಏನೋ ಒಂದು ದೃಷ್ಟಿಯಿಂದ ಮಾತನಾಡಿರ್ತಾರೆ, ಅದನ್ನೇ ದೊಡ್ಡದು ಮಾಡ್ಕೊಳ್ಳಿಕ್ಕೆ ಹೋಗ್ದಲೇ ಊರನ್ನು ಕಟ್ಟೋ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ನಿಂತ್ಕೊಂಡು ಕಟ್ಟಬೇಕು. ಅಪ್ಪಿತಪ್ಪಿ ಯಾರಿಗಾದ್ರೂ ನೋವಾಗಿದ್ರೆ
ನಿಮಗೆ ನೋವಾಗಿದ್ದರೆ ಅಥವಾ ನೋವು ಮಾಡಿದರೆ ಅದನ್ನು ಸರಿ ಮಾಡ್ಕೊಳ್ಳಿ ನಿಮ್ಮ ಮಾತಿನ ಸಂದರ್ಭದಲ್ಲಿ ಹೇಳಿ. ನಮ್ಮೂರಿಗೆ ಬಂದಿರತಕ್ಕಂಥ ದೇವರು ಯಾರು ಗೊತ್ತಾ? ಕಾಲಭೈರವೇಶ್ವರ ಸ್ವಾಮಿ. ಎಲ್ಲ ದೇವರುಗಳಿಗಿಂತ ಕಾಲಭೈರವೇಶ್ವರ ಸ್ವಾಮಿ ಶ್ರೇಷ್ಠ ಅಂತ ನಾನು ಹೇಳಿಬಿಟ್ರೆ, ಅಯ್ಯೋ ಇವ್ರ ದೇವರು ಅದನ್ನೇ ಅವ್ರದ್ದು, ಅದಕ್ಕೋಸ್ಕರ ಹೇಳ್ತಾರೆ. ನಾ ಚಿಕ್ಕ ಹುಡುಗರಾಗಿದ್ದಾಗ ಎಲ್ಲ ರೆಕಾರ್ಡ್ ಮಾಡಿಬಿಟ್ರು. ಭೈರವೇಶ್ವರ ಕಾಲ ಮತ್ತು ದೇಶ, ಯು ಮಸ್ಟ್ ಹ್ಯಾವ್ ಹರ್ಡ್ ಆಫ್ ಇಟ್, 3 ಡೈಮೆನ್ಷನಲ್ ಸೊಸೈಟಿ ವರ್ಲ್ಡ್. 3 ಡೈಮೆನ್ಷನ್ನ ಒಂದು ಜಗತ್ತು, ಅದರ ಜೊತೆಯಲ್ಲಿ ಕಾಲ ಒಂದು ಡೈಮೆನ್ಷನ್ನು ಮತ್ತು ದೇಶ ಒಂದು ಡೈಮೆನ್ಷನ್. ಅರ್ಥ ಆಗುತ್ತಲ್ಲ? ಯಾರು ಐನ್ಸ್ಟೈನ್ ಅಂತಕ್ಕಂಥ ದೊಡ್ಡ ವಿಜ್ಞಾನಿ, ಟೈಮ್ ಆ್ಯಂಡ್ ಸ್ಪೇಸ್ ಬೋತ್ ಆರ್ ಪುಟ್ ಟುಗೆದರ್ ಆ್ಯಂಡ್ ಇಟ್ ಇಸ್ ಮೇಡ್ 1 ಡೈಮೆನ್ಷನ್. ಅಲ್ಲಿಗೆ 4 ಡೈಮೆನ್ಷನ್ ಆಯಿತು. ಲೆಂತು, ಬ್ರೆಡ್ತು, ಡೆಪ್ತು ಮತ್ತು ಟೈಮ್ ಆ್ಯಂಡ್ ಸ್ಪೇಸ್ 1 ಡೈಮೆನ್ಷನ್. ಅಥವಾ ಬೇರೆ ಬೇರೆ ನೋಡಿದರೆ 5th ಡೈಮೆನ್ಷನ್ ಆಗಬೇಕು, 5 ಡೈಮೆನ್ಷನ್ಸು. ಜಸ್ಟ್ ಯು ಅಕ್ಸೆಪ್ಟ್ ಇಟ್ ಆಸ್ ಎ 4 ಡೈಮೆನ್ಷನ್ಸ್. ಈ ನಾವೆಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ಮನುಷ್ಯರಾಗಿರ್ತಕ್ಕಂಥವ್ರು ಈ ಕಾಲ ಮತ್ತು ದೇಶದ ಒಳಗಡೆಗೆ ಇತಿಮಿತಿಗೆ ಒಳಗಾಗಿ ಬಂದು ಹೋಗ್ತಕ್ಕಂಥವ್ರು. ಅದಕ್ಕೋಸ್ಕರನೇ ಹುಟ್ಟುತ್ತೇವೆ, ಬೆಳಿತೇವೆ ಮತ್ತು ಸಾಯ್ತೇವೆ. ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಕಾಲ, ಅದರ ಮಧ್ಯೆ ಇರ್ತಕ್ಕಂಥ ಒಂದು ಸ್ಪೇಸು. ಇದರ ಒಳಗಡೆಗೆ ನಾವು ಒಳಗಾಗಿ ಕೊನೆ ನಾವೆಲ್ಲರೂ ಕೂಡ ಗತಿಸಿ ಹೋಗ್ತೇವೆ. ಆದರೆ ಈ ಜಗತ್ತಿನಲ್ಲಿ ಬರೀ ಮನುಷ್ಯರು ಅಷ್ಟೇ ಅಲ್ಲ, ಯಾವುದೇ ಮನುಷ್ಯನ ರೀತಿಯಲ್ಲಿ ಬಂದಂಥ ಅವತಾರಗಳನ್ನು ತೆಗೆದುಕೊಳ್ಳಿ. ಈ ಜಗತ್ತಿನಲ್ಲಿ ಧರ್ಮ ಕಲ್ಯಾಣಕ್ಕೋಸ್ಕರ, ಧರ್ಮ ಸ್ಥಾಪನೆಗೋಸ್ಕರ ಬಂದಂಥ ದೇವರ ಹೆಸರಿನ ಅವತಾರಗಳು ಕೂಡ ಉಳಿದಿದ್ದಾವ. ಕೃಷ್ಣ ಬಂದ ಧರ್ಮರಾಜ್ಯ ಸ್ಥಾಪನೆಗೋಸ್ಕರ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಯಾಕೋಸ್ಕರ? ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಮತ್ತೆ ಮತ್ತೆ ಯುಗ ಯುಗದಲ್ಲಿ ಕೂಡ ಹುಟ್ಟಿ ಬರ್ತೇನೆ. ಯಾಕಾಗಿ ಅಂತಂದರೆ ಧರ್ಮವನ್ನು ಉದ್ಧರಿಸ್ಲಿಕ್ಕೋಸ್ಕರ, ಅಧರ್ಮವನ್ನು ಅಳಿಸ್ಲಿಕ್ಕೋಸ್ಕರ. ಮತ್ತೆ ಸೃಜಾಮ್ ತತ್ ಆತ್ಮಾನಂ ಸೃಜಾಮ್ಯಹಂ, ನನ್ನನ್ನೇ ನಾನು ಉದಯಿಸಿಕೊಂಡು ಬರ್ತೇನೆ ಅಂತ ಹೇಳಿ. ಆಯಿತು, ಕೃಷ್ಣ ಬಂದ. ಧಾರಾವಾಹಿ ಕಡೆ ಹೆಚ್ಚಿನ ಒಲವನ್ನು ತೋರಿಸ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಇವತ್ತು ಗ್ರಾಮೀಣ ಪ್ರದೇಶ ನೋಡ್ಕೊಡಿ, ನಗರ ಪ್ರದೇಶಗಳಲ್ಲೂ ಸಹ ದೇವ್ರ ಬಗ್ಗೆ ಅಪಾರವಾದ ಭಕ್ತಿ. ನಾನು ಶಾಸಕನಾಗಿದ್ದೀನಿ, ನೋಡ್ತಾ ಇದ್ದೀನಿ. ಇವತ್ತು ನನಗೆ ಬರುವಂತ ಅನುದಾನದಲ್ಲಿ ಹೆಚ್ಚಿನ ಅನುದಾನವನ್ನ ತಮ್ಮ ಗ್ರಾಮಗಳಿಗಂತ ಗ್ರಾಮ ದೇವತೆ ಮತ್ತು ಹೊಸದಾಗಿ ದೇವಸ್ಥಾನಗಳ ನಿರ್ಮಾಣಗಳಿಗೆ ಹೆಚ್ಚಿನ ಒಂದು ಒತ್ತನ್ನ ಗ್ರಾಮೀಣ ಪ್ರದೇಶದಲ್ಲೂ ಸಹ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಎಲ್ಲಿ ಭಕ್ತಿ ಇರುತ್ತೆ ಅಲ್ಲಿ ಭಯ ಇರುತ್ತೆ. ಭಯ ಇದ್ರೆ ಜಾಸ್ತಿ ತಪ್ಪುಗಳು ನಡೆಯಲ್ಲ ಅನ್ನೋ ಒಂದು ಎಲ್ಲರ ಒಂದು ಭಾವನೆ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮವನ್ನ ಏನೇ ಪೂಜೆ ಹವನೆಗಳನ್ನ ಮಾಡಿದ್ರು ಸಹ ಅದಕ್ಕೆ ಒಂದು ಅರ್ಥ ಬರಲ್ಲ. ಗುರುದೇವೋ ಗುರು ಬ್ರಹ್ಮ ಗುರು ವಿಷ್ಣು ಮಹೇಶ್ವರ ಎಂಬ ಒಂದು ಭಾವನೆ ನಮ್ಗೆ ನಿಮ್ಗೆಲ್ಲ ಗೊತ್ತಿದೆ. ಇದು ಏನ್ ಹೇಳ್ತದೆ, ಗುರುಗಳ ಬಗ್ಗೆ ಇರುವಂತ ಮಹತ್ವವನ್ನ ತಿಳಿಸುತ್ತೆ. ಹಾಗೇನೆ ಒಂದು ಸಣ್ಣದೊಂದು ಘಟನೆ. ಒಂದು ಶಾಲೆಯಲ್ಲಿ ಮಕ್ಕಳಿಗೆ ಗುರುಗಳು ಪಾಠ ಹೇಳ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಮಕ್ಕಳು ಕಿಟಕಿ ಕಡೆ ಜಾಸ್ತಿ ಅವರ ಗಮನವನ್ನು ಹರಿಸ್ತಾ ಇರ್ತಾರೆ. ಗುರುಗಳು ಹೇಳ್ತಾರೆ, ಮಕ್ಕಳ ಈ ಕಡೆ ತಿರುಗಿ ಅಂತ ತಿರುಗ್ತಾರೆ. ಪುನಃ ಆ ಕಡೆಗೆ ಮಕ್ಕಳು ಕಿಟಕಿ ಕಡೆ ಗಮನ ಕಳಿಸ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಯಾತಕ್ಕೆ ಅಂತ ಗುರುಗಳು ಭಾಗವತ ಬಂದು ನೋಡೋ ಸಂದರ್ಭದಲ್ಲಿ ಆ ಒಂದು ಯಜಮಾನ ಓರಿ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಆ ಓರಿ ಆ ಬಾಗಿಲು ಬಿಟ್ಟು ಮುಂದೆ ಹೋಗ್ತಾ ಇರಲ್ಲ, ಅಲ್ಲೇ ನಿಂತು ಒಂದು ಮಂಡಾಟವನ್ನು ಪ್ರದರ್ಶನ ಮಾಡ್ತಾ ಇರುತ್ತೆ. ಆವಾಗ ಗುರುಗಳು ಮಕ್ಕಳ ಮನಸ್ಥಿತಿಯನ್ನು ಅರ್ಥಕೊಂಡು ಆ ಮಕ್ಕಳನ್ನ ಆ ಓರಿನ ನೋಡಕ್ ಬಿಟ್ಟು ಮುಕ್ತವಾಗಿ ಅವಕಾಶ ಕೊಡ್ತಾರೆ. ಆ ಕೊಟ್ಟ ಸಂದರ್ಭದಲ್ಲಿ ಮಕ್ಕಳು ನೋಡಿ ಖುಷಿ ಪಡ್ತಾರೆ. ನಂತರ ಗುರುಗಳು ಒಂದು ಆ ಓರಿಗೆ ಯಜಮಾನಿಗೆ ಹೇಳ್ತಾರೆ, ನೀನೊಂದು ಕೆಲಸ ಮಾಡಪ್ಪ ಯಜಮಾನ, ತಗೋ ಒಂದಿಡಿ ಹುಲ್ಲನ್ನ ಇಟ್ಕೊಂಡು ಆ ಹುಲ್ಲನ್ನ ತೋರಿಸ್ಕೊಂಡು ಮನೆ ತನಕ ಕರ್ಕೊಂಡು ಹೋಗಿ ಓರಿ ಅಂತ. ಆವಾಗ ಆ ಯಜಮಾನ ಓರಿಗೆ ಹುಲ್ಲು ತೋರಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾರೆ. ಓರಿನೂ ಸಹ ಖುಷಿಯಾಗಿ ಹೋಗ್ತಾರೆ. ಮಕ್ಕಳು ಸಹ ಆ ಒಂದು ಓರಿನ ನೋಡ್ಕೊಂಡು ಬಂದ ನಂತರ ಪಾಠವನ್ನ ಮುಕ್ತವಾಗಿ ಕೇಳಿ ಒಂದು ಸಂತೋಷ ಪಡ್ತಾರೆ. ಯಾತಕ್ಕೆ ಈ ಭಾವನೆ ಹೇಳಿದೆ ಅಂತಂದ್ರೆ, ಇವತ್ತು ಆ ಮಕ್ಕಳ ಒಂದು ಮುಗ್ಧ ಮನಸ್ಥಿತಿಯನ್ನ ಅರ್ತ್ಕೊಂಡ ಗುರುಗಳು ಆ ಮಕ್ಕಳಿಗೆ ಒಂದು ಮಕ್ಕಳಿಗೆ ಒಂದು ನೈಜವಾದ ಮನಸ್ಥಿತಿ ಅರ್ತ್ಕೊಂಡು ಮಕ್ಕಳಿಗೆ ಒಂದು ಅವಕಾಶ ಮಾಡಿಕೊಟ್ರಿಂದ ಅವ್ರ ಮಕ್ಕಳು ಸಹ ಆ ಗುರುಗಳ ಬಗ್ಗೆ ವಿಶೇಷವಾದ ಪ್ರೀತಿ ಗೌರವವನ್ನು ಕೊಟ್ಟು ಒಂದು ಪಾಠ ಕಲಿಯಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಅದೇ ರೀತಿ ನಾವು ಅಷ್ಟೇನೆ ಏನೇ ಪೂಜೆ ಹವನಗಳನ್ನ ಮಾಡಿದ್ರು ಸಹ ಗುರುಗಳ ಒಂದು ಆಶೀರ್ವಾದ ಮತ್ತು ಆಶೀರ್ವಚನದಿಂದ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆದ್ರೆ ಅದಕ್ಕೆ ಮುಕ್ತವಾದ ನಮ್ಮ ರೈತರ ಮನಸ್ಸಿನಲ್ಲಿ ಆ ಒಂದು ದೇವಸ್ಥಾನಕ್ಕೆ ಒಂದು ಪೂರ್ವ ಶಕ್ತಿ ಬಂದಿದೆ.
ಅನ್ನೋ ಒಂದು ಮನಸ್ಥಿತಿ ನಮ್ಗೆಲ್ಲೂ ಸಹ ಗೊತ್ತಾಗ್ತದೆ. ಹಾಗಾಗಿ ಗುರುಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಭಾಗವಹಿಸುವ ಒಂದು ಅರ್ಥಪರವಾಗಿ ನಡ್ಕೊಂಡಿರೋದು ತುಂಬಾ ಖುಷಿಯಾದಂತ ವಿಚಾರ ಮತ್ತೆ ಅಂತ ಹೇಳ್ತಾ ಏನು ಕೆಲಸ ಮಾಡಕ್ ಆಗಲ್ಲ ಕೆಲವು ಸಂದರ್ಭದಲ್ಲಿ. ಅದೇ ರೀತಿ ನಮ್ಮ ಆರ್ ಟಿ ಮಲ್ಲಿಕಾರ್ಜುನರವರು, ಬೋಕಳ್ಳಿ ಮಂಜುನಾಥ್, ಆಮೇಲೆ ನಮ್ಮ ಮಾಜಿ ಶಾಸಕರಾದ ಪ್ರಕಾಶ್ ಅವರು, ಇನ್ನು ತುಂಬಾ ಬಹಳ ಜನ ಇದ್ದಾರೆ. ಎಲ್ಲರೂ ಹೆಸರು ಹೇಳ್ತಾ ಹೋದ್ರೆ ತುಂಬಾ ಲೇಟ್ ಆಗುತ್ತೆ. ಬಹಳ ಜನ ನಮ್ಮ ದೇವಸ್ಥಾನದ ಕಟ್ಲಿಕ್ಕೋಸ್ಕರ ಬಹಳ ಸಹಾಯ ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಸ್ಥಳೀಯ ಶಾಸಕರು ನಾವು ಏನು ಕೇಳಿರಲಿಲ್ಲ, ಕೊನೆಯಲ್ಲಿ ಏನೋ ಮಾಡ್ತಾರೆ ಅಂತಿದ್ವಿ. ಕೊನೆಯವ್ರಿಗೆ ಸ್ವಲ್ಪ ನಮಗೂ ಅಸಮಾಧಾನ ಬಂತು. ನಾನು ಇರೋ ವಿಚಾರನ ಎದುರುಗಡೆ ಹೇಳ್ಕೊಂಡೆ. ಅವರು ನಾನು ನೆಲಕ್ಕೆ ನಮ್ದೆಲ್ಲ ಹಣ ಎಲ್ಲ ಖಾಲಿಯಾಗಿ ದೇವಸ್ಥಾನ ಕಟ್ಟಬೇಕಾದ್ರೆ ದುಡ್ಡಿಲ್ಲ ಅಂತ ಸ್ಟಾರ್ಟ್ ಮಾಡಿದವರು. ಇವತ್ತು ದುಡ್ಡಿಲ್ಲ ಅಂತಲೇ ಇದ್ದೀವಿ, ಅದಕ್ಕೆ ದೇವಸ್ಥಾನ ಮಾತ್ರ ನಿಂತಿದೆ. ಇದಕ್ಕೆಲ್ಲ ನಮ್ಮ ಗ್ರಾಮಸ್ಥರು ಬಹಳ ಮುತುವರ್ಜಿ ವಹಿಸಿ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಾರೆ. ಮೂರ್ತಿ ಭೈರವೇಶ್ವರ ಮೂರ್ತಿ ಒಬ್ಬರು ಕೊಟ್ಟಿದ್ದಾರೆ, ಕಳಸ ಒಬ್ಬರು ಕೊಟ್ಟಿದ್ದಾರೆ, ಆ ದೇವಸ್ಥಾನದ ಬಾಗಿಲೊಬ್ಬರು ಕೊಟ್ಟಿದ್ದಾರೆ. ಮತ್ತು ಎಲ್ಲ ರೀತಿಯಲ್ಲಿ ಯಾರನ್ನು ಅನ್ಯತಾ ಭಾವಿಸ್ಬೇಡಿ, ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರೂ ಹೆಲ್ಪ್ ಮಾಡಲಾಗಿ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ದೇವಸ್ಥಾನ ಕಟ್ಟಿದ್ದೀವೇನ ನಾನೊಬ್ಬ ಕಟ್ಟಿದ್ದೀನಿ ಅಥವಾ ನಮ್ಮ ಟೀಮ್ ಕಟ್ಟಿದ್ದೀನಿ ಅಂತಲ್ಲ. ಜೊತೆಗೆ ನಮ್ಮ ಗ್ರಾಮದ ಮುಖಂಡರಾದ ಚಿಕ್ಕೋರೇಗೌಡರು ಇರ್ಬೋದು, ಕೆಂಪೇಗೌಡ, ಸಣ್ಣಸ್ವಾಮಿಗೌಡ, ಶಿವಲಿಂಗೇಗೌಡ ಮತ್ತು ನಮ್ಮ ಆರ್ ಎನ್ ಕುಮಾರಸ್ವಾಮಿ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ನಮಗೆ. ಅವ್ರು ಮೊದಲಿಂದ ಮನಸ್ಸು ಮಾಡಲಿಲ್ಲ, ಕೊನೆಯಲ್ಲಿ ಮನಸ್ಸು ಮಾಡಿದ್ರು. ಆ ಕಾಲಭೈರವೇಶ್ವರ ಒಳ್ಳೆ ಬುದ್ಧಿ ಕೊಟ್ಟವ್ರಿಗೆ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಕೈ ಜೋಡಿಸಿ ಅಂತ ಅವ್ರ ಕೇಳ್ಕೊಳ್ತೀನಿ. ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ, ಸಮಯ ಮುಗಿದಿದೆ. ಇನ್ನು ನಮ್ಮ ಸ್ವಾಮೀಜಿ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಸಿದ್ದಾಪುರ ಸಂತನ್ನಮ್ಮ ಶಾಲೆಯ ಪ್ರಸಕ್ತ ಸಾಲಿನ ಎಲ್ಕೆಜಿ ಹಾಗೂ ಯುಕೆಜಿ ತರಗತಿಯ ಶೈಕ್ಷಣಿಕ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ನಡೆಯಿತು. ಸಿದ್ದಾಪುರ ಸಂತನ್ನಮ್ಮ ಶಾಲೆಯ ಪ್ರಸಕ್ತ ಸಾಲಿನ ಎಲ್ಕೆಜಿ ಹಾಗೂ ಯುಕೆಜಿ ತರಗತಿಯ ಶೈಕ್ಷಣಿಕ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಶಾಲಾ ಆವರಣದಲ್ಲಿ ನಡೆಯಿತು. ಶಾಲಾ ಪ್ರಾರಂಭೋತ್ಸವ ಅಂಗವಾಗಿ ನರ್ಸರಿ ಶಾಲಾ ಕೊಠಡಿಗಳನ್ನು ಪರಿಸರ, ಶುಚಿತ್ವ, ಶೈಕ್ಷಣಿಕ ಚಟುವಟಿಕೆಗಳ ಕುರಿತು ಚಿತ್ರ ಅಲಂಕಾರದ ಮೂಲಕ ರಚಿಸಲಾಗಿತ್ತು. ಪೋಷಕರೊಂದಿಗೆ ಆಗಮಿಸಿದ ಪುಟಾಣಿಗಳು ಶಿಕ್ಷಕರುಗಳಿಗೆ ನಮಸ್ಕರಿಸಿ ಶಾಲಾ ಕೊಠಡಿ ಪ್ರವೇಶ ಮಾಡಿದರು. ಮೊದಲ ದಿನವೇ ಶಾಲಾ ಮಕ್ಕಳಿಗೆ ಅಕ್ಕಿಯ ಮೇಲೆ ಅಕ್ಷರ ಬರೆದು ಅಕ್ಷರ ಅಭ್ಯಾಸ ಮಾಡಲಾಯಿತು. ಶಿಕ್ಷಕರುಗಳು ಶಿಸ್ತು, ಸಮಯ ಪಾಲನೆ, ಗೌರವ, ಪರಿಸರ ಕಾಳಜಿ, ಶುಚಿತ್ವ, ಆರೋಗ್ಯ, ಕ್ರೀಡಾ ಚಟುವಟಿಕೆಗಳ ಕುರಿತು ನೀತಿ ಪಾಠಗಳನ್ನು ಹೇಳಿದರು. ಸಂತನ್ನಮ್ಮ ಶಾಲೆಯ ವ್ಯವಸ್ಥಾಪಕರಾದ ಸಿಸ್ಟರ್ ಮಾರ್ಜರಿ ಮಾತನಾಡಿ, ಶಿಕ್ಷಣದ ಮೂಲಕ ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಮುಂದಾಗುತ್ತೇವೆ. ಪೋಷಕರು ತಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಲು ಮುಂದಾಗಬೇಕು. ಶಿಕ್ಷಣ ಬೆಳವಣಿಗೆಗೆ ಪೂರಕವಾಗಿ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಶಿಕ್ಷಣದಿಂದ ವಂಚಿತರಾಗದೆ ಶಾಲೆಯ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ಇದೇ ಸಂದರ್ಭ ಫಾದರ್ ಜೋಜಿ, ಪ್ರಾಂಶುಪಾಲೆ ಸಿಸ್ಟರ್ ಲೈನಿಟ್, ಸಂಚಾಲಕರಾದ ಸಿಸ್ಟರ್ ಅರ್ಪಿತಾ, ಗ್ರೇಸ್ ಲಿಮಾ, ನಿರ್ವಹಣಾ ಸಮಿತಿಯ ಸದಸ್ಯರಾದ ಸಿಸ್ಟರ್ ಗ್ರೇಸ್ ಲಿಮಾ, ಶಿಕ್ಷಕಿಯರಾದ ಲೆನಿ, ಸುನೀತಾ, ತೆರೆಸಾ ಸೇರಿದಂತೆ ಪೋಷಕರು ಮತ್ತಿತರರು ಇದ್ದರು. ಖುಷಿಯಾಗಿದ್ದೀರಾ? ನಿಮ್ಮ ಮುದ್ದು ಮಕ್ಕಳನ್ನು ಮೊದಲನೇ ಶಾಲೆಗೆ ಕರೆತರುವಂಥ ಒಂದು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನಾನು ಶುಭಾಶಯವನ್ನು ಕೋರ್ತೇನೆ. ಇದೇ ರೀತಿ ಯಾವ ಉತ್ಸಾಹದಿಂದ ಈ ನಮ್ಮ ಸಂತ ಅನ್ನಮಲ ಶಾಲೆಗೆ ನೀವು ಕರೆದುಕೊಂಡು ಬಂದಿದ್ದೀರೋ, ಯಾವ ಭರವಸೆಯಿಂದ ಈ ಶಾಲೆಗೆ ನೀವು ಕರೆದುಕೊಂಡು ಬಂದಿದ್ದೀರೋ, ಆ ಭರವಸೆಯನ್ನು ಖಂಡಿತವಾಗಿ ಪೂರ್ತಿಗೊಳಿಸ್ತೇವೆ ಅಂತ ನಾವು ನಿಮಗೆ ಮಾತು ಕೊಡ್ತೇವೆ. ನಿಮ್ಮ ಮಕ್ಕಳಲ್ಲಿರುವ ಅದ್ಭುತ ಕಲೆಗಳನ್ನು ಹೊರಗೆ ತೆಗೆದು ಅವರಿಗೆ ಬೇಕಾದಂಥ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿ ಈ ವಿದ್ಯಾಸಂಸ್ಥೆ ಉತ್ತಮ ಶಿಕ್ಷಣ ನೀಡುವುದರಲ್ಲದೆ ಉತ್ತಮ ಮೌಲ್ಯಗಳಿಂದ ಈ ಸಿದ್ದಾಪುರಕ್ಕೆ ಮಾತ್ರವಲ್ಲದೆ ಈ 160 ಮಕ್ಕಳು ಯಾವ ರೀತಿ ನಮ್ಮ ನರ್ಸರಿಗೆ ಸೇರಿದ್ದಾರೆ, ಇವೆಲ್ಲ ಮಕ್ಕಳು ಮುಂದೆ ಒಮ್ಮೆ ನಾವು ದೊಡ್ಡ ವ್ಯಕ್ತಿಗಳಾಗಿ, ಒಂದು ಭರವಸೆಯ ವ್ಯಕ್ತಿಗಳಾಗಿ ಬೆಳಗಲಿದ್ದಾರೆ ಎಂಬ ಆಶಯ ನಮ್ಮಲ್ಲಿದೆ. ಈ ಒಂದು ಆಶಯಕ್ಕೆ ಪೋಷಕರಾದ ನಿಮ್ಮೆಲ್ಲರ ಕರ್ತವ್ಯ. ಪೋಷಕರಾದವರು ನಿಮ್ಮ ಸಹಕಾರ ಅಗತ್ಯ. ಯಾವ ರೀತಿ ಒಂದು ಕೈಯಿಂದ ಚಪ್ಪಾಳೆ ತಟ್ಟಲು ಸಾಧ್ಯವಿಲ್ಲವೋ ಅದೇ ರೀತಿ ನಾವು ಕೇವಲ ಶಿಕ್ಷಕರಿಂದ ಮಾತ್ರ ಸಾಧ್ಯವಿಲ್ಲ. ಇವತ್ತು ಯಾವ ಹುಮ್ಮನಸ್ಸಿನಿಂದ ನೀವು ಶಾಲೆಗೆ ಕರೆದುಕೊಂಡು ಬಂದಿದ್ದಾರೋ ಅದೇ ರೀತಿ ಪ್ರತಿದಿನ ನೀವು ಶಾಲೆಗೆ ಕರೆದುಕೊಂಡು ಬರಬೇಕು. CBSE ಶಿಕ್ಷಣ ಎನ್ನುವುದು ಈಗ ತಾಳೆ ನೋಡಿದ ಕ್ರಿಯಾತ್ಮಕವಾದಂಥ ಒಂದು ಶಿಕ್ಷಣ, ಚಟುವಟಿಕೆ ಭರಿತವಾದಂಥ ಒಂದು ಶಿಕ್ಷಣ. ಕೇವಲ ಪುಸ್ತಕದ ಬದನೆಕಾಯಿಯಾಗದೆ ಅನೇಕ ರೀತಿಯಲ್ಲೂ ಕ್ರಿಯಾತ್ಮಕವಾಗಿ ಮೌಲ್ಯಯುತವಾಗಿ ಬೆಳೆಯುವಂಥ ಒಂದು ಶಿಕ್ಷಣ ಒಂದು CBSE ವ್ಯವಸ್ಥೆ. ಇಂಥ ಒಂದು ಸಿದ್ದಾಪುರದಲ್ಲಿ
ಮೊದಲ ಬಾರಿಗೆ ಈ CBSE ಸಂಸ್ಥೆಯನ್ನು ನಾವು ಪ್ರಾರಂಭಿಸಿ ಉತ್ತಮ ಶಿಕ್ಷಣ ಕೊಡುವ ಉದ್ದೇಶದಿಂದ ಮಕ್ಕಳ ಭವಿಷ್ಯವನ್ನು ಉತ್ತಮ ರೀತಿಯಲ್ಲಿ ಸ್ಥಾಪಿಸುವ ಅಥವಾ ಪುನರಾರಂಭಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಂಥ ಒಂದು ಸುಸಂದೇಶದಲ್ಲಿ ನಿಮಗೊಂದು ಚಿಕ್ಕ ಕಿರುಕಥೆಯನ್ನು ಹೇಳ್ತೇನೆ. ಮಕ್ಕಳಿಗೆ ಸೇರಿಸಿದ ಆ ಒಂದು ಒಳ್ಳೆಯ ತೀರ್ಮಾನಕ್ಕೆ ಎಲ್ಲ ಅಭಿನಂದನೆ. ಒಳ್ಳೆ ಶಾಲೆ, 70 ವರ್ಷದ ಇತಿಹಾಸದ ಶಾಲೆ. ಈ ಶಾಲೆಗೆ ಮಕ್ಕಳನ್ನು ಸೇರಿಸಿ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆ ಭವಿಷ್ಯ ರೂಪಿಸಿ ನೀವೆಲ್ಲ ಟ್ರೈ ಮಾಡ್ತೀರಾ. ಎಲ್ಲರಿಗೂ ಅಭಿನಂದನೆ. ಮತ್ತೊಮ್ಮೆ ಎಲ್ಲರಿಗೂ ಸಮಾಜದಿಂದ ಎಲ್ಲರಿಗೂ ನಡೆಸಿದ ನಮ್ಮ My dear parents and my dear little ones, a very happy day, a great day I should say, because you are with your kids here. It shows your interest to come along with your children, keeping all your works away and spending these few moments with us. It's a great pleasure for us. Thank you, dear parents, for choosing our institutions for your children's education. As you know, St. Anne's Educational Institutions has been existing since 1956. It has been catering the education both the girls and boys. I should say, not 1/4 of Sitapur population is from St. Anne's students. So we are proud and we are grateful to God for helping us to cater to the people of Sitapur in academic curriculums. As you have trusted us and hoped that we will do well for your children, we shall do, and you have seen the creativity of our staff, teaching and non-teaching, and the HM here. They put a lot of efforts to make this event a colorful day. And if not, without the children, it is not so. Teachers are very qualified, very creative, innovative. As you entrust your children to our staff and to us, trust us that we take care of your kids as our own. Once they come to us, they belong to St. Anne's institution. They become part of the institution. Many students may be hundreds, but each child matters to us. As it is for you, your child is so precious, so also to us, every child is precious to us. So thank you, parents. We will do our best. We also expect your cooperation, sending the children regularly, also supporting our teachers and the staff, whatever the exercise, the activities that is given, encourage us. And both with you and our support, we shall do our best for the kids who are the future of the nation. Thank you.
to sing. Give me a song to sing. Give me a bell to ring. Give me a song to sing. Give me a song to sing. Give me a bell to ring. Give me guitar to play. Give me guitar to play. Give me a God to pray. Give me a bell to ring. Give me a bell to sing. Give me a bell to ring. Give me a song to play. Give me guitar to play. Give me a God to pray. Give me a heart to stay. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ನಾಪೋಕ್ಲು ಸಮೀಪದ ಚೇರಂಬಾಣೆ ಗೌಡ ಸಮಾಜ ಹಾಗೂ ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ ಮಡಿಕೇರಿ ಆಕಾಶವಾಣಿ ಕೇಂದ್ರದ ನಿವೃತ್ತ ಉದ್ಘೋಷಕ ಸುಬ್ರಾಯ್ ಸಂಪಾಜೆ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕೃಷಿಕ ಜೀವನ ಮತ್ತು ಔದ್ಯಮಿಕ ಕ್ಷೇತ್ರದ ಸಾಧನೆಯಷ್ಟೇ ಕಲೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರದ ಸಾಧನೆ ಕೂಡ ಬಾಳಿನ ನೆಮ್ಮದಿಗೆ ಅವಶ್ಯ ಎಂದು ಮಡಿಕೇರಿ ಆಕಾಶವಾಣಿ ಕೇಂದ್ರದ ನಿವೃತ್ತ ಉದ್ಘೋಷಕ ಸುಬ್ರಾಯ್ ಸಂಪಾಜೆ ತಿಳಿಸಿದರು. ಚೇರಂಬಾಣೆ ಗೌಡ ಸಮಾಜ ಮತ್ತು ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ ಸಮಾಜದ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಸನ್ಮಾನ ಸ್ವೀಕರಿಸಿ ಬಳಿಕ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಕೊಡಗು ವಿಭಿನ್ನ ಸಂಸ್ಕೃತಿ ಸಂಪ್ರದಾಯವುಳ್ಳ ಬಹುಭಾಷಿಗರ ನೆಲೆಬೀಡು, ದೇಶಕ್ಕೆ ಕೀರ್ತಿ ತಂದುಕೊಟ್ಟ ಸೈನಿಕರ ಕ್ರೀಡಾಳುಗಳ ತವರು. ಈ ಎಲ್ಲ ಕ್ಷೇತ್ರಗಳ ಸಾಧನೆಯೊಂದಿಗೆ ಅರೆಭಾಷಿಗ ಜನಾಂಗ ಇತ್ತೀಚಿನ ದಿನಗಳಲ್ಲಿ ಸಂಗೀತ, ನೃತ್ಯ, ನಾಟಕ, ಭರತನಾಟ್ಯ ಹೀಗೆ ಲಲಿತ ಕಲೆಗಳು ಮತ್ತು ಸಾಹಿತ್ಯದ ವಿವಿಧ ಸಾಧನಾ ಪಥಗಳಲ್ಲಿ ದಿಟ್ಟ ಹೆಜ್ಜೆ ಇಡುತ್ತಿರುವುದು ಆಶಾದಾಯಕ ಬೆಳವಣಿಗೆ. ಇದು ಬಾನುಲಿಯಲ್ಲಿ ಬಿತ್ತರಗೊಳ್ಳುವ ಭಕ್ತಿಗೀತೆಗಳು, ಸುಪ್ರಭಾತ, ವೈವಿಧ್ಯಮಯ ಕಾರ್ಯಕ್ರಮಗಳು, ಹಿರಿಯರ ಮುಂದಾಲೋಚನೆಯಿಂದ ಸಾಧ್ಯವಾಯಿತು. ಅಕಾಡೆಮಿಯ ಪಾತ್ರ ಗುರುತರವಾದದ್ದು. ಮಹಿಳಾ ಸಂಘಟನೆಗಳ ಕ್ರಿಯಾಶೀಲತೆಯಂತೂ ಗಮನಾರ್ಹ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಿವೃತ್ತ ಉಪನ್ಯಾಸಕ ಕೂಡಕಂಡಿ ಎಂ ನಂಜುಂಡ ಅವರು, ಯಾವುದೇ ಸಮುದಾಯದ ಬೆಳವಣಿಗೆಯಲ್ಲಿ ಮಾಧ್ಯಮಗಳ ಪಾತ್ರ ಮುಖ್ಯವಾದದ್ದು. ಈ ಗುಟ್ಟನ್ನರಿತು ಅರೆಭಾಷಿಗ ಜನಾಂಗ ತಮ್ಮ ಸರ್ವಾಂಗೀಣ ಏಳಿಗೆಯತ್ತ ಇನ್ನಷ್ಟು ಗಮನಹರಿಸಬೇಕು. ರೇಡಿಯೋ ಕಾರ್ಯಕ್ರಮಗಳು ಮನೆ ಮನೆ ತಲುಪಿವೆ. ಈ ಕೆಲಸ ಇನ್ನಷ್ಟು ಚುರುಕಾಗಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಚೇರಂಬಾಣೆ ಗೌಡ ಸಮಾಜದ ಅಧ್ಯಕ್ಷರಾದ ಕೊಡಪಾಲು ಗಣಪತಿ ಅವರು,
ಮೊದಲ ದಿನಗಳಲ್ಲಿ ಸೋಬಾನೆಗೆ ಸೀಮಿತವಾಗಿದ್ದ ರೇಡಿಯೋ ಕಾರ್ಯಕ್ರಮಗಳು ಜನಾಂಗದ ಜನತೆ ಜಾಗೃತರಾದ ಕಾರಣ ವೈವಿಧ್ಯತೆಯನ್ನು ಪಡೆದುಕೊಂಡಿತು. ನಾಟಕ ರೂಪಕಗಳು ಅರೆಭಾಷೆಯಲ್ಲಿ ಪ್ರಸಾರವಾಗಿ ಜನಾಂಗದ ಜನತೆ ಹೆಮ್ಮೆ ಪಡುವಂತಾಯಿತು. ಈ ನಿಟ್ಟಿನಲ್ಲಿ ಮಹಿಳೆಯರ ಸಾಧನೆ ಮತ್ತು ಕೊಡುಗೆ ಹಿರಿದಾದದ್ದು. ಜನಾಂಗದ ಗೌರವವನ್ನು ಎತ್ತರಿಸಿದ ಹಿರಿಮೆ ಮಹಿಳೆಯರಿಗೆ ಸೇರುತ್ತದೆ ಎಂದರು. ಇದಕ್ಕೂ ಮೊದಲು ಪೂರ್ಣಕುಂಭ ಸ್ವಾಗತ ನೀಡಿ ಸಾಂಪ್ರದಾಯಿಕವಾಗಿ ಸುಬ್ರಾಯ್ ಸಂಪಾಜೆ ದಂಪತಿಯವರನ್ನ ಬರಮಾಡಿಕೊಂಡು ಸಮುದಾಯದ ವತಿಯಿಂದ ಬಾನುಲಿ ಸೇವೆಗಾಗಿ ಅವರನ್ನ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭ ಒಕ್ಕೂಟದ ಸದಸ್ಯರಿಂದ ಸೋಬಾನೆ ಪದ, ಕವನ ವಾಚನ, ಗೀತಗಾಯನ ಕಾರ್ಯಕ್ರಮಗಳು ನಡೆಯಿತು. ವೇದಿಕೆಯಲ್ಲಿ ಗೌಡ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಕಡ್ಲೇರ ತುಳಸಿ ಮೋಹನ್, ಸೇರಂಬಾಣೆ ಗೌಡ ಸಮಾಜದ ಉಪಾಧ್ಯಕ್ಷ ಕೇಕಡ ದಿನೇಶ್ ಅವರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸುಂಟಿಕೊಪ್ಪ ಇವರ ಸಹಯೋಗದಲ್ಲಿ ವಿಶ್ವ ತಂಬಾಕು ರಹಿತ ದಿನವನ್ನು ಆಚರಿಸಲಾಯಿತು. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸುಂಟಿಕೊಪ್ಪ ಇವರ ಸಹಯೋಗದೊಂದಿಗೆ ವಿಶ್ವ ತಂಬಾಕು ರಹಿತ ದಿನವನ್ನು ಆಚರಿಸಲಾಯಿತು. ಸಮುದಾಯ ವೈದ್ಯಶಾಸ್ತ್ರ ಮುಖ್ಯಸ್ಥರಾದ ಡಾಕ್ಟರ್ ರಾಮಚಂದ್ರ ಕಾಮತ್ರವರು ತಂಬಾಕು ಮತ್ತು ಅದರ ಉತ್ಪನ್ನದ ಸೇವನೆಯಿಂದ ಉಂಟಾಗುವ ಶ್ವಾಸಕೋಶ ಮತ್ತು ಹೃದಯ ಸಂಬಂಧಿ ತೊಂದರೆ ಹಾಗೂ ಕ್ಯಾನ್ಸರ್ನಂತಹ ಅಪಾಯಕಾರಿ ಕಾಯಿಲೆ ಇರುವುದರಿಂದ ಕುಟುಂಬ ಹಾಗೂ ಸಮಾಜ ಹಾಗೂ ಪರಿಸರದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಮನೆಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕು ಸೇವನೆಯನ್ನ ಮಾಡಬಾರದು. ಪೋಷಕರು, ಶಿಕ್ಷಕರು, ಪೊಲೀಸ್ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ತಂಬಾಕು ಸೇವನೆಯ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುತ್ತಿದ್ದಾರೆ. ಎಲ್ಲ ಆರೋಗ್ಯ ಸಿಬ್ಬಂದಿ ವರ್ಗದವರು ಪ್ರತಿ ಶಾಲೆಯಲ್ಲೂ ಮಾಹಿತಿ ನೀಡಿ ಕೌನ್ಸಿಲಿಂಗ್ ಮಾಡಲು ತಿಳಿಸಿದರು. ವಿಶ್ವಾದ್ಯಂತ 8 ದಶಲಕ್ಷಕ್ಕೂ ಹೆಚ್ಚು ಜನರನ್ನ ತಂಬಾಕು ಕೊಲ್ಲುತ್ತಿದೆ ಎಂದು ತಿಳಿಸಿದರು. ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಇಂದುಧರ್, ಧೂಮಪಾನದಿಂದ ಆಮ್ಲಜನಕದ ಕೊರತೆ ಉಂಟಾಗಿ ಮೆದುಳಿಗೆ ಹಾನಿಯಾಗಿ ಪಾರ್ಶ್ವವಾಯು ಉಂಟಾಗುತ್ತದೆ. ಹೊಗೆ ಸೊಪ್ಪಿನಲ್ಲಿ ನಿಕೋಟಿನ್ ಎಂಬ ವಿಷ ವಸ್ತುವಿನ ಪ್ರಭಾವದಿಂದ ಜಠರದಲ್ಲಿ ಆಮ್ಲದ ಉತ್ಪತ್ತಿ ಹೆಚ್ಚಾಗಿ ಹೊಟ್ಟೆಯ ಹುಣ್ಣು ಉಂಟಾಗುತ್ತದೆ ಎಂದು ತಿಳಿಸಿದರು. ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಶಾಂತಿ, ಧೂಮಪಾನ ಮಾಡುವುದರಿಂದ ಕ್ರಿಯಾಶಕ್ತಿ ಹೆಚ್ಚಾಗಿ ನಂತರದಲ್ಲಿ ನರ ದೌರ್ಬಲ್ಯ ಉಂಟಾಗುತ್ತದೆ ಎಂದು ತಿಳಿಸಿ 18 ವರ್ಷದ ಒಳಗಿನ ಮಕ್ಕಳು ತಂಬಾಕು ಉತ್ಪನ್ನಗಳನ್ನು ಮಾರಾಟ ಹಾಗೂ ಸೇವನೆ ಮಾಡುವಂತಿಲ್ಲ. ಶಾಲಾ ಆವರಣದಿಂದ 100 ಗಜ ಅಂತರದಲ್ಲಿ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವಂತಿಲ್ಲ ಎಂಬ ಮಾಹಿತಿಯನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೀರಜ್ ತಂಡ ಹಾಗೂ ಡಾಕ್ಟರ್ ಮಹೇಶ್, ಡಾಕ್ಟರ್ ರಾಜಶ್ರೀ, ಡಾಕ್ಟರ್ ಕೃತಿಕಾ, ಡಾಕ್ಟರ್ ಶ್ರೀದೇವಿ ಮತ್ತು ತಂಡ ಪಾಲ್ಗೊಂಡಿದ್ದರು. ವೈದ್ಯಕೀಯ ವಿದ್ಯಾರ್ಥಿಗಳಿಂದ ತಂಬಾಕು ವ್ಯಸನಗಳ ಬಗ್ಗೆ ರೋಲ್ ಪ್ಲೇ ಮಾಡಿದರು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಡಗು ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುವ ಸ್ನಾತಕೋತ್ತರ ಪರೀಕ್ಷೆಗಳ ಫಲಿತಾಂಶವನ್ನು ಪ್ರೊಫೆಸರ್ ಅಶೋಕ್ ಸಂಗಪ್ಪ ಆಲೂರ್ ಅವರು ಆನ್ಲೈನ್ ತಂತ್ರಾಂಶದಲ್ಲಿ ಪ್ರಕಟಿಸಿದರು. ಕೆಆರ್ಪೇಟೆ ತಾಲೂಕಿನ ರಾಜನಹಳ್ಳಿ ಗ್ರಾಮದಲ್ಲಿ ಶ್ರೀ ಕಾಲಭೈರೇಶ್ವರ ದೇವಾಲಯವನ್ನು ಲೋಕಾರ್ಪಣೆಗೊಳಿಸಲಾಯಿತು. ಸಿದ್ದಾಪುರ ಸಂತನ್ನಮ್ಮ ಶಾಲೆಯ ಪ್ರಸಕ್ತ ಸಾಲಿನ ಎಲ್ಕೆಜಿ ಹಾಗೂ ಯುಕೆಜಿ ತರಗತಿಯ ಶೈಕ್ಷಣಿಕ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.